ಬಾಂಗ್ಲಾದೊಳಗೆ ಅಂತಿಮ ಆಟ. ಭಾರತನ ಪಾಕಿಸ್ತಾನನ ಅಮೆರಿಕಾನ ಬಡಿ ಚುನಾವಣೆಯಲ್ಲಿ ಗೆಲ್ಲೋದು ಯಾರು? ಸ್ನೇಹಿತರೆ, ಬಾಂಗ್ಲಾದಲ್ಲಿ ಏನ್ ನಡೀತಾ ಇದೆ ಅಂತ ನೀವು ನ್ಯೂಸ್ ನೋಡ್ತಾ ಇದ್ದೀರಾ. ವಿದ್ಯಾರ್ಥಿ ನಾಯಕರ ಹತ್ಯೆಯಿಂದ ಬಾಂಗ್ಲಾ ಹೊತ್ತಿಯುರಿಯೋಕೆ ಶುರು ಮಾಡಿದೆ. ಬಾಂಗ್ಲಾ ಭಾರತ ಸಂಬಂಧ ಹದಗೆಡ್ತಾ ಇದೆ. ಅಮೆರಿಕ ಬಾಂಗ್ಲಾ ಸರ್ಕಾರಕ್ಕೆ ಫೋನ್ ಮಾಡ್ತಾ ಇದೆ. ಪಾಕಿಸ್ತಾನ ಅಂದ ಒಳಗಡೆ ಗಬ್ಬೆದ್ದು ನಾರ್ತಾ ಇದ್ರು. ಬಾಂಗ್ಲಾ ಬಗ್ಗೆ ತಲೆಗೆಡಿಸ್ಕೊಂಡಿದೆ. ಹೇಗಾದ್ರೂ ಈ ಸಲ ಮಾತ್ರ ಬಾಂಗ್ಲಾವನ್ನ ಬುಟ್ಟಿಗೆ ಕೆಳಕೊಳ್ಬೇಕು ಅಂತ ಪಾಕ್ ಪ್ಲಾನ್ ಮಾಡ್ತಾ ಇದೆ. ಯುದ್ಧ ಆದ್ರೆ ನಾವು ಬಾಂಗ್ಲಾ ಜೊತೆ ನಿಂತು ಬಡಿದಾಡ್ತೀವಿ ಅಂತ ಪಾಕಿಸ್ತಾನದ ಆಡಳಿತ ಪಕ್ಷ ಓಪನ್ ಧಮಕಿ ಹಾಕಿದೆ. ಬಾಂಗ್ಲಾ ಜನರನ್ನ ಭಾರತ ವಿರುದ್ಧ ಎತ್ತಿಕಟ್ಟೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಆಗಿದೆ ಗೊತ್ತಾ? ಬಾಂಗ್ಲಾದ ಎಲೆಕ್ಷನ್. ಬಾಂಗ್ಲಾ ಅನ್ನೋ ಭಾರತದ ಮಗ್ಗಲಲ್ಲಿ ಮಲಗಿರೋ ಈ ರಾಷ್ಟ್ರವನ್ನ ಇನ್ನೊಂದ್ಸಲ ಹೈಜಾಕ್ ಮಾಡಿದ್ರೆ ಭಾರತಕ್ಕೆ ಇನ್ನೊಂದು ದಿಕ್ಕಿನಿಂದ ನರಕ ತೋರಿಸಬಹುದು ಅಂತ ಶತ್ರುಗಳು ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕಾಗಿದೆ ಫೆಬ್ರವರಿ 12ಕ್ಕೆ ಇಟ್ಟುಕೊಂಡಿರೋ, ನಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪರಿಸ್ಥಿತಿ ನೋಡ್ತಾ ಇದ್ರೆ. ಆದರೆ ಇಟ್ಟುಕೊಂಡಿದ್ದಾರಲ್ಲ, ಶೆಡ್ಯೂಲ್ ಮಾಡ್ಕೊಂಡಿದ್ದಾರಲ್ಲ, ಆ ಚುನಾವಣೆ ಮೇಲೆ ಎಲ್ಲರೂ ಕಣ್ಣಿಟ್ಟಿದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿರೋದೇನು ಅಂದ್ರೆ, ಪ್ರತಿಯೊಂದು ಶಕ್ತಿ ಕೂಡ ಒಬ್ಬೊಬ್ಬರ ಪರ ನಿಂತ್ಕೊಂಡಿದ್ದಾರೆ. ಇಲ್ಲಿ ಭಾರತದ ನಿಲುವೇ ಬೇರೆ ಇದೆ, ಅಮೆರಿಕದ ನಿಲುವೇ ಬೇರೆ ಇದೆ, ಪಾಕಿಸ್ತಾನ ಚೀನಾದ ಆಟನೇ ಬೇರೆ ಇದೆ. ಸೊ ಕಾಂಪಿಟೇಟರ್ಸ್ ಯಾರು ಅಂತ ಗೊತ್ತು, ಪ್ಲೇಯರ್ಸ್ ಯಾರು ಅಂತ ಗೊತ್ತು, ಅವ್ರ ಹಿಂದೆ ಯಾರು ನಿಂತಿದ್ದಾರೆ ಅಂತಲೂ ಗೊತ್ತು, ಅವರ ಉದ್ದೇಶ ಏನು ಅಂತಲೂ ಗೊತ್ತು. ಆದರೆ ಕುತೂಹಲ ಉಳಿದಿರೋದು ಒಂದೇ, ಇವರಲ್ಲಿ ಗೆಲ್ಲೋದು ಯಾರು ಅಂತ. ಸ್ನೇಹಿತರೆ, ಇದು ಸಾಮಾನ್ಯ ಚುನಾವಣೆಯಲ್ಲ, ದಕ್ಷಿಣ ಏಷ್ಯಾದ ರಾಜಕೀಯವನ್ನ ಬದಲಿಸಬಲ್ಲ ದೊಡ್ಡ ಎಲೆಕ್ಷನ್ ಈ ಸಲದ ಬಾಂಗ್ಲಾ ಚುನಾವಣೆ. ಇಲ್ಲಿ ಜಾಗತಿಕ ಶಕ್ತಿಗಳ ಆಟ ನಡೀತಾ ಇದೆ. ಭಾರತದ ಭದ್ರತೆಗೆ, ಹಿತಾಸಕ್ತಿಗೆ, ಶಕ್ತಿಗೆ, ಅಮೆರಿಕ, ಪಾಕಿಸ್ತಾನ, ಚೀನಾದ ಕುತಂತ್ರಕ್ಕೆ ಬಾಂಗ್ಲಾ ಸಮರ ಭೂಮಿಯಾಗಿ, ಸವಾಲಿನ ಪರೀಕ್ಷೆಯಾಗಿ ತಯಾರಾಗಿದೆ. ಸೊ ಹೀಗಾಗಿ ಬಾಂಗ್ಲಾ ಚುನಾವಣೆ ಈಗ ಎಲ್ಲರ ಗಮನ ಸೆಳೀತಾ ಇದೆ. ಹಾಗಾದ್ರೆ ಯಾರು ಗೆಲ್ತಾರೆ ಈ ಸಲ? ಕಣದಲ್ಲಿ ಯಾರೆಲ್ಲ ಇದ್ದಾರೆ? ಬಾಂಗ್ಲಾ ಪಾಲಿಟಿಕ್ಸ್ನ ಪ್ಲೇಯರ್ಸ್, ಹೊರಗಿನವ್ರದ್ದು ಆಯ್ತಲ್ಲ, ಈಗ ಬಾಂಗ್ಲಾ ಪಾಲಿಟಿಕ್ಸ್ನ ಪ್ಲೇಯರ್ಸ್. ಭಾರತಕ್ಕೆ, ಪಕ್ಕದ ರಾಷ್ಟ್ರಕ್ಕೆ ಈ ಎಲೆಕ್ಷನ್ ಮಾಡು ಇಲ್ಲವೇ ಮಡಿ ರೀತಿ ಆಗಿರೋದು ಹೇಗೆ? ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಣ. ಈ ವರದಿಯನ್ನು ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಮಿಸ್ ಇಲ್ಲದೆ ಸೇರಿ. ಇವರೇ ಸೂತ್ರದ ಗೊಂಬೆಗಳು. ಈಗ ಮೊದಲು ಬಾಂಗ್ಲಾ ಚುನಾವಣೆಯಲ್ಲಿ ಮೇನ್ ಸ್ಪರ್ಧಾಳುಗಳನ್ನು ನೋಡೋಣ. 2026 ಫೆಬ್ರವರಿ 12ಕ್ಕೆ ಅಂದರೆ ಇನ್ನು ಕೆಲವೇ ವಾರಗಳಲ್ಲಿ ಎಲೆಕ್ಷನ್ ಆಗುತ್ತೆ. ಕಳೆದ ಸಲ ಶೇಖ್ ಹಸೀನಾ ಪಕ್ಷ ಇದ್ದಾಗ 3.25% ಸೀಟುಗಳನ್ನು ಅವರೇ ಪಡ್ಕೊಂಡಿದ್ರು. 300 ಸೀಟುಗಳ ಪೈಕಿ 224 ಸೀಟು ಪಡ್ಕೊಂಡು ಅತಿ ದೊಡ್ಡ ಪಕ್ಷ ಆಗಿತ್ತು. ಚುನಾವಣೆಗೂ ಮುನ್ನ ಶಸ್ತ್ರತ್ಯಾಗ ಮಾಡಿದ ಇವರ ವಿರೋಧಿಗಳು ಇದೆಲ್ಲ ಮೋಸ, ಸುಳ್ಳು, ಧಗೆ, ವಂಚನೆ ಅಂತ ಆಚೆ ಹೋದ್ರು. ಆಮೇಲೆ ಪ್ರತಿಭಟನೆ ಆಯಿತು, ಹಸೀನಾ ದೇಶ ಬಿಟ್ಟರು. ಈಗ ಹಸೀನಾ ವಿರೋಧಿಗಳು ಏನು ಅಂದ್ಕೊಂಡಿದ್ದಾರೋ ಅದೇ ನಡೀತಾ ಇದೆ. 2024 ಚುನಾವಣೆಯಲ್ಲಿ ಯಾರ್ಯಾರು ಚುನಾವಣೆಯಿಂದ ದೂರ ಉಳಿದಿದ್ರೋ ಅವರು ಮಾತ್ರ ಕಣದಲ್ಲಿದ್ದಾರೆ. ಹಸೀನಾ ಪಾರ್ಟಿ ಬ್ಯಾನ್ ಆಗಿದೆ. ಈಗ ಬಾಂಗ್ಲಾದಲ್ಲಿ ಗೆಲ್ಲೋ ಫೇವರೆಟ್ ಹೆಸರಾಗಿ ಕಾಣ್ತಿರೋದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ BNP. ಇದನ್ನ ಹಸೀನಾ ಪಕ್ಷದ ಪ್ರಬಲ ವಿರೋಧಿ ಅಂತ ಗುರುತಿಸಲಾಗುತ್ತೆ. ಭಾರತ ವಿರೋಧಿ ಮೂಲಭೂತವಾದಿಗಳಾಗಿರೋ ಈ ಪಾರ್ಟಿಯವರಿಗೆ ಹೆಸರಿಗಷ್ಟೇ ಲಿಬರಲ್ಗಳು ಅಂತ ಹೇಳ್ಕೊಳ್ತಾರೆ. ಬಾಂಗ್ಲಾದಲ್ಲಿ ಸಪೋರ್ಟ್ ಬೇಸ್ ಜೋರೇ ಇದೆ. ಒಂದು ಕಾಲದಲ್ಲಿ ಪಾಕಿಸ್ತಾನದ ಪರ ತೀವ್ರ ಒಲವನ್ನ ಹೊಂದಿದ್ರು ಖಲೀದಾ ಜಿಯಾ. PM ಆಗಿದಾಗ ಭಾರತ ವಿರುದ್ಧ ಪಾಕ್ನ ISIಗೆ ಜಾಗ ಕೊಟ್ಟಿದ್ರು. ಆದರೆ ಈಗ ಅವರಿಗೆ ಏಜ್ ಆಗಿದೆ, ಹುಷಾರಿಲ್ಲ, ICUನಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಹೀಗಾಗಿ ಅವರ ಮಗ ತಾರಿಕ್ ರೆಹಮಾನ್ ನೇತೃತ್ವದಲ್ಲಿ ಚುನಾವಣೆಯನ್ನು ನಡೆಸಲಾಗ್ತಾ ಇದೆ. ಈ ತಾರಿಕ್ ರೆಹಮಾನ್ ಹಸೀನಾ PM ಆಗಿದ್ದಾಗ ದೇಶ ಬಿಟ್ಟು ಓಡ್ ಹೋದವರು ಈಗ 18 ವರ್ಷಗಳ ಬಳಿಕ ಲಂಡನ್ನಿಂದ ವಾಪಸ್ ಬಾಂಗ್ಲಾಗೆ ಬರ್ತಾ ಇದ್ದಾರೆ ಚುನಾವಣೆಗೋಸ್ಕರ. ಒಂದು ವೇಳೆ BNP ಗೆದ್ರೆ 60 ವರ್ಷದ ಈ ವ್ಯಕ್ತಿನೇ ಬಾಂಗ್ಲಾದ ಮುಂದಿನ ಪ್ರೈಮ್ ಮಿನಿಸ್ಟರ್ ಆಗೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಇದೆ. ಪಿತೂರಿ, ಭ್ರಷ್ಟಾಚಾರ, ಹಸೀನಾ ಮೇಲೆ ಉಗ್ರದಾಳಿ ಮಾಡಿಸಿದ ಆರೋಪ ಕೂಡ ಈತನ ಮೇಲಿದೆ. ಹಸೀನಾ ಪಾರ್ಟಿಯವರಿಗೆ ಈತ ನಂಬರ್ 1 ಎನಿಮಿ. ಆದರೆ BNP ಬೆಂಬಲಿಗರು ಇದನ್ನು ಅಲ್ಲಗಳಿತಾರೆ. ಏನೋ ವೋಟ್ ಬ್ಯಾಂಕ್ ವಿಚಾರಕ್ಕೆ ಬಂದರೆ ಲಿಬರಲ್ ಮತ್ತು ಹಸೀನಾ ವಿರೋಧಿ ಮತಗಳನ್ನು ಇವರು ಬೇಸ್ ಆಗಿ ಹೊಂದಿದ್ದಾರೆ. ಬೋಗ್ರಾ, ಉತ್ತರ ಬಾಂಗ್ಲಾ, ನೋಖಾಲಿ ಮತ್ತು ಫೆನಿಗಳಲ್ಲಿ BNPಗೆ ಸಾಲಿಡ್ ವೋಟ್ ಬ್ಯಾಂಕ್ ಇದೆ. ಇನ್ನು ಇವರ ಹಿಂದಿನ ಸೂತ್ರಧಾರರು ಯಾರೋ? ಪಶ್ಚಿಮ ರಾಷ್ಟ್ರಗಳಿಗೆ ಇಷ್ಟವಾಗಿರೋ ಕ್ಯಾಂಡಿಡೇಟ್ ಈ BNP. ಅಮೆರಿಕ, ಯುರೋಪ್ ಸೇರಿ ಸಾಕಷ್ಟು ರಾಷ್ಟ್ರಗಳು ಇವ್ರ ಪರ ಒಲವನ್ನ ಹೊಂದಿದ್ದಾರೆ. ಭಾರತ ಹಾಗೂ ಚೀನಾ ವಿರುದ್ಧವೂ ಇವರು ಬಳಕೆಯಾಗಬಲ್ಲರು ಅನ್ನೋದು ಪಶ್ಚಿಮದ ರಾಷ್ಟ್ರಗಳ ಲೆಕ್ಕಾಚಾರ. ಇಲ್ಲಿ ಇವರೆಲ್ಲ BNP ಪರ ವಾಲೋಕೆ ಕಾರಣ ಇದೆ. BNP ಇನ್ನುಳಿದ ಪಕ್ಷಗಳ ಹಾಗೆ ತೀರಾ ಮತಾಂಧ ಪಕ್ಷ ಅಲ್ಲ ಅಂತ ತೋರಿಸ್ಕೊಳ್ಳುತ್ತೆ. ಪ್ರಜಾಪ್ರಭುತ್ವಕ್ಕೆ ಒಂದು ಸ್ವಲ್ಪ ಆದರೂ ಗೌರವ ಕೊಡ್ತಾರೆ ಅಂತ.
ಅಮೆರಿಕ ವಿರೋಧಿ ಹಸೀನಾ ಇರಬಾರ್ದು ಅಂದರೆ ಅಲ್ಲಿ ಪ್ರಜಾಪ್ರಭುತ್ವವನ್ನು ಪ್ರೀತಿಸುವ ಅಮೆರಿಕಾಗೆ ಮುಜುಗರ ಮಾಡದ ಪಾರ್ಟಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ BNP ಅಮೆರಿಕಾಗೆ ಬೆಸ್ಟ್ ಆಯ್ಕೆ. ಅದನ್ನು ಹಿಂದಿನಿಂದಲೇ ಅಮೆರಿಕ ಪ್ರಯತ್ನಿಸ್ತಾ ಬಂದಿದೆ ಪುಷ್ ಮಾಡೋಕೆ ಅವ್ರನ್ನ. ಆದರೆ ಹಸೀನಾ ಅನ್ನೋ ಬಲಿಷ್ಠ ಕೈ ಬಾಂಗ್ಲಾ ಮೇಲೆ ಕಂಟ್ರೋಲ್ ಸಾಧಿಸಿದ ಮೇಲೆ BNPಗೆ ಅಮೆರಿಕದ ಬೆಂಬಲ ಯಾವುದು ಯೂಸ್ ಆಗಲಿಲ್ಲ. ಕ್ರಶ್ ಮಾಡಿ ಬಿಸಾಕಿದ್ರು ಹಸೀನಾ ಎಲ್ಲವನ್ನ. ಹಾಗೆ ಸೀಟ್ಗಳು ಕೂಡ ಗಣನೀಯ ಪ್ರಮಾಣದಲ್ಲಿ ಕುಸಿದಿವೆ ಅವ್ರದ್ದು. ಇತ್ತೀಚೆಗೆ 3 ಸಲ ಚುನಾವಣೆ ಬಾಯ್ಕಾಟ್ ಮಾಡಿದ ಪರಿಣಾಮ BNP 2018ರಲ್ಲಿ ಚುನಾವಣೆ ಎದುರಿಸಿದಾಗ 6 ಸೀಟ್ ಮಾತ್ರ ಗೆದ್ದಿತ್ತು. ಅದಾದಮೇಲೆ ಸೀನಲ್ಲೇ ಇರಲಿಲ್ಲ. ಈಗ ಮತ್ತೆ ದೊಡ್ಡ ಶಕ್ತಿಯಾಗಿ ಧುಮುಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜಮಾತೆ ಇಸ್ಲಾಮಿ ಇದು ಮೂಲಭೂತವಾದಿಗಳು ಮತ್ತು ಉಗ್ರ ಸಿಂಪಥೈಸರ್ಗಳ ಕೂಡ ಕೆಲವರು ಉಗ್ರರು ಕೂಡ ಇದ್ದಾರೆ. ಬಾಂಗ್ಲಾದಲ್ಲಿ ಬ್ಯಾನ್ ಕೂಡ ಆಗಿತ್ತು. ಆದರೆ ಯೂನಸ್ ಮತ್ತೆ ಇದಕ್ಕೆ ಜೀವ ಕೊಟ್ಟಿದ್ದಾರೆ. ಭಾರತ ವಿರುದ್ಧ ವಿಷ ಕಕ್ಕೋ ಈ ಗ್ಯಾಂಗ್ ನೇರ ಪಾಕಿಸ್ತಾನದ ಏಜೆಂಟ್ಗಳಂತೆ ಕೆಲಸ ಮಾಡ್ತಾರೆ. ಈ ಚುನಾವಣೆಯಲ್ಲಿ ಇವರು ಪಾಕಿಸ್ತಾನದ ಕ್ಯಾಂಡಿಡೇಟ್ಗಳು. 1971ರಲ್ಲಿ ಪಾಕಿಸ್ತಾನದ ಆರ್ಮಿ ಬಾಂಗ್ಲಾದಲ್ಲಿ ಹತ್ಯಾಕಾಂಡಗಳನ್ನು ಮಾಡಿದಾಗ ಇದೇ ಜಮಾತ್ನವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದವರು. ಇನ್ನು ಇವರಿಗೆ ಸ್ಟ್ರಾಂಗ್ ಆಗಿ ಅಂಡರ್ಗ್ರೌಂಡ್ ನೆಟ್ವರ್ಕ್ ಕೂಡ ಇದೆ. ಬಾಂಗ್ಲಾದುದ್ದಕ್ಕೂ ಮಸೀದಿ ಮದ್ರಸಾಗಳ ಮೇಲೆ ಕಂಟ್ರೋಲ್ ಇದೆ. ಯುವಕರನ್ನ ರ್ಯಾಡಿಕಲೈಸ್ ಮಾಡ್ತಿದ್ದಾರೆ. ಶಫೀಕುರ್ ರೆಹಮಾನ್ ಇದರ ಮುಖ್ಯಸ್ಥ. ಢಾಕಾ, ಸಾತ್ಪಿರಾ ಮತ್ತು ಚಿತ್ತಗಾಂಗ್ ಭಾಗದಲ್ಲಿ ಬಲ ಇದೆ. ಹಾಗಂತ ಏಕಾಂಗಿಯಾಗಿ ಚುನಾವಣೆ ಗೆಲ್ಲೋ ಶಕ್ತಿ ಇದೆ ಅಂತಲ್ಲ. ಇವರು ಈಗೀಗಷ್ಟೇ ರೀಜನಲ್ ಪವರ್ಸ್ ಆಗಿ ಬೆಳೀತಾ ಇದ್ದಾರೆ. ಪ್ಯಾನ್ ಇಸ್ಲಾಮಿಸಮ್, ದಿಯೋಬಂದಿಸಮ್, ಇಡೀ ಬಾಂಗ್ಲಾ ಶರಿಯಾ ಕಾನೂನಿಗೆ ಒಳಪಡಬೇಕು ಅನ್ನೋದು ಇವರ ಐಡಿಯಾಲಜಿ. ಪಾಕಿಸ್ತಾನ ಮತ್ತು ಚೀನಾಗಳ ಪರಮ ಮಿತ್ರರು. ಜಮಾತ್ನವರು ಮೊನ್ನೆ ಚೀನಾಗೂ ಕೂಡ ಭೇಟಿ ಕೊಟ್ಟು ಬಂದಿದ್ದಾರೆ. ಪಾಕಿಸ್ತಾನದ ISI ಇವರಿಗೆ ಬೇಕಾದ ಹಣ, ಆಯುಧ ಎಲ್ಲ ಕೊಡುತ್ತೆ. ಇವ್ರ ಜೊತೆಗೆ ಇನ್ನೂ ಚಿಕ್ಕ ಪುಟ್ಟ 8 ಪಾರ್ಟಿಗಳಿದ್ದು ಇವರಿಗೆಲ್ರಿಗೂ ಕೂಡ ಮೌಲ್ವಿಗಳು ಅಧಿಕಾರ ನಡೆಸಬೇಕು. ಧಾರ್ಮಿಕ ಆಡಳಿತ ಬೇಕು. ಬಾಂಗ್ಲಾದಲ್ಲಿ ಭಾರತದ ಗಡಿಯನ್ನ ಚೇಂಜ್ ಮಾಡಬೇಕು, ಕಟ್ ಮಾಡಬೇಕು, ಎಲ್ಲ ಕಡೆ ತಮ್ಮ ಮತವನ್ನೇ ಹರಡಬೇಕು ಇತ್ಯಾದಿ ಐಡಿಯಾಲಜಿ ಮೈಂಡ್ ಸೆಟ್ ಅನ್ನ ಇವರು ಹೊಂದಿದ್ದಾರೆ. ಇಲ್ಲಿ ಪಾಕಿಸ್ತಾನ ಮತ್ತು ISIನ ಗಾಳಕ್ಕೆ ಬಾಂಗ್ಲಾದ ಜನ ಬಿದ್ರೆ ಈ ಜಮಾತಿಗಳು ಕೂಡ ಕಿಂಗ್ ಮೇಕರ್ ಆಗೋ ಚಾನ್ಸಸ್ ಇರುತ್ತೆ. ಇವರ ಸಂಸತ್ ಶಕ್ತಿ 0 ಇದೆ. ಬಾಂಗ್ಲಾದಲ್ಲಿ ಬ್ಯಾನ್ ಆಗಿದ್ದ ಕಾರಣಕ್ಕೆ ಯಾವುದೇ ಸೀಟ್ಸ್ ಇಲ್ಲ. ಇದ್ರ ಜೊತೆಗೆ ಇಸ್ಲಾಮಿ ಆಂದೋಲನ್ ಬಾಂಗ್ಲಾದೇಶ್ ಅಂತ ಇನ್ನೊಂದು ಪಾರ್ಟಿ ಇದೆ. ಇವರು ಜಮಾತ್ನ ಫ್ರೆಂಡ್ಸ್. ಸೈಯದ್ ಕರೀಂ ಇದರ ನಾಯಕ. ಜಮಾತ್ಗೂ ಇದಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಇವರು ಕೂಡ ಕಟ್ಟರ ಮೂಲಭೂತವಾದಿಗಳೇ. ಪಾಕಿಸ್ತಾನ ಇವರ ಬೆಂಬಲಕ್ಕಿದೆ. ಇವರು ಕೂಡ 1 ಸೀಟು ಗೆದ್ದಿಲ್ಲ. DRA ಡೆಮೊಕ್ರೆಟಿಕ್ ರಿಫಾರ್ಮ್ ಅಲಯನ್ಸ್. ಇಲ್ಲಿ 3 ಪಕ್ಷಗಳಿವೆ. ನ್ಯಾಷನಲ್ ಸಿಟಿಸನ್ ಪಾರ್ಟಿ, ಅಮರ್ ಬಾಂಗ್ಲಾದೇಶ್ ಪಾರ್ಟಿ ಮತ್ತು ರಾಷ್ಟ್ರೋ ಸಾಂಸ್ಕರ್ ಆಂದೋಲನ್. ಬಾಂಗ್ಲಾ ಚುನಾವಣೆಯಲ್ಲಿ ಅತ್ಯಂತ ಪ್ರಬಲ ಪೈಪೋಟಿ ಕೊಡ್ತಿರೋ ಕೂಟದ ಪೈಕಿ ಇದು ಕೂಡ ಒಂದು. ಇದರಲ್ಲಿ ನ್ಯಾಷನಲ್ ಸಿಟಿಸನ್ ಪಾರ್ಟಿ ಅಂದ್ರೆ ಬಾಂಗ್ಲಾ ಹೊಸ ರಾಜಕೀಯದ ಶಕ್ತಿಯಾಗಿ ಎದೆ ಹೇಳ್ತಾ ಇದೆ. ಹಸೀನಾರನ್ನ ಕೆಡವಿದ ವಿದ್ಯಾರ್ಥಿಗಳು ಈ ಪಕ್ಷವನ್ನ ಕಟ್ಟಿದ್ದಾರೆ. ಸದ್ಯ ಬಾಂಗ್ಲಾದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೀತಾ ಇದೆ. ಭಾರತ ನಮ್ಮನ್ನ ಗುಲಾಮರ ತರ ಮಾಡ್ಬಿಟ್ಟಿದೆ, ನಮ್ಮ ವಿದೇಶಾಂಗ ನೀತಿಯೇ ಚೇಂಜ್ ಆಗಬೇಕು, ಬಾಂಗ್ಲಾ ಮಿಲಿಟರಿ ಶಕ್ತಿಯಾಗಿ ಬೆಳಿಬೇಕು ಅಂತ ಈ ಪಾರ್ಟಿಯವರು ಹೇಳ್ತಾರೆ. ಇದರ ನಾಯಕ ನಾಹೀದ್ ಇಸ್ಲಾಂ ಜಸ್ಟ್ 27 ವರ್ಷದ ಯುವಕ. ಹಸೀನಾ ವಿರುದ್ಧ ಪ್ರತಿಭಟನೆಯ ರೂವಾರಿ. ಟೈಮ್ಸ್ 100 ನೆಕ್ಸ್ಟ್ ಪ್ರಕಟಿಸಿದ ಜಗತ್ತಿನ 100 ಉದಯೋನ್ಮುಖ ಲೀಡರ್ಗಳ ಪಟ್ಟಿಯಲ್ಲೂ ಕೂಡ ಸ್ಥಾನ ಪಡೆದಿದ್ದ. ಆರಂಭದಲ್ಲಿ ಪಾಕಿಸ್ತಾನನೂ ಬೇಡ, ಭಾರತನೂ ಬೇಡ, ನಾವೇ ಇಂಡಿಪೆಂಡೆಂಟ್ ಪವರ್ ಆಗಬೇಕು ಅಂತ ಹೇಳ್ತಿದ್ದ. ಆದ್ರೆ ಒಳಗೊಳಗೆ ಪಾಕ್ ನೊಟ್ಟಿಗೆ ಸಂಬಂಧ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕೆಲ ವಾರಗಳ ಹಿಂದೆ ಪಾಕಿಸ್ತಾನದ ಹೈ ಕಮಿಷನರ್ ಅನ್ನ ಕೂಡ ಮೀಟ್ ಮಾಡಿ ಬಂದಿದ್ದ. ಇಲ್ಲಿ ಜಾಗತಿಕ ಶಕ್ತಿಗಳ ಗೇಮ್ ನಲ್ಲಿ ಚೈನಾ, ಪಾಕಿಸ್ತಾನಕ್ಕಿರೋ 2ನೇ ಆಯ್ಕೆನೇ ಈ DRA. ಆದ್ರೆ ಈಗ ಇದೇ ವಿದ್ಯಾರ್ಥಿ ನಾಯಕರನ್ನ ಮುಸುಕುದಾರಿಗಳು, ಅಪರಿಚಿತರು ಬಂದು ಗುಂಡು ಹಾರಿಸಿ ಹೊಡಿತಾ ಇದ್ದಾರೆ. ಅಪರಿಚಿತರ ಗುಂಡಿಗೆ ಬಲಿಯಾದ 2ನೇ ವ್ಯಕ್ತಿ, ಹದಿ ಬಳಿಕ 2ನೇ ವ್ಯಕ್ತಿ ಮೊಹಮ್ಮದ್ ಮುತಾಲೆಬ್ ಸಿಕ್ದಾರ್ ಇದೇ ಪಾರ್ಟಿಯವನು. ಸೊ ಅನುಕಂಪದ ಅಲೆ ಕೂಡ ಚೆನ್ನಾಗಿದೆ. ಹೀಗಾಗಿ ಈ ಪಾರ್ಟಿ ಕೂಡ ರೇಸ್ ನಲ್ಲಿದೆ. ಇನ್ನು ಜಾತೀಯ ಪಾರ್ಟಿ ಅಂತ ಒಂದು ಪಾರ್ಟಿ ಇದೆ. 1980ರ ದಶಕದಲ್ಲಿ ಇಡೀ ಬಾಂಗ್ಲಾವನ್ನ ಬಿಗಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಮಾಜಿ ಮಿಲಿಟರಿ ಆಫೀಸರ್ ಹುಸೇನ್ ಮೊಹಮ್ಮದ್ ಇರ್ಷಾದ್ ಇದರ ಸ್ಥಾಪಕ. 1983ರಿಂದ 90ರವರೆಗೆ ಸರ್ವಾಧಿಕಾರಿಯಾಗಿ ಮೆರೆದಾಡಿದ್ದ ವ್ಯಕ್ತಿ. 90ರಲ್ಲಿ ಹಸೀನಾ ಮತ್ತು ಖಲೀದಾ ಇಬ್ಬರೂ ಸೇರಿಕೊಂಡು ಬಾಂಗ್ಲಾದಲ್ಲಿ ದೊಡ್ಡ ಅಲೆಯನ್ನ ಎಬ್ಬಿಸಿ ಪ್ರಜಾಪ್ರಭುತ್ವ ಪರ ಹೋರಾಟ ಮಾಡಿ ಮಿಲಿಟರಿ ರೂಲ್ ಕಿತ್ತು ಹಾಕಿದ್ರು. ಅದಾದ್ಮೇಲೆ ಇವ್ರ ಬಲ ಕಮ್ಮಿ ಆಯ್ತು. ಈಗ 3 ಹೋಳಾಗಿದೆ. ಅದರಲ್ಲಿ ಜಾತೀಯ ಪಾರ್ಟಿ ಇರ್ಷಾದ್ ಪ್ರಮುಖ ಪಾರ್ಟಿ. ಮೊನ್ನೆವರೆಗೂ ಹಸೀನಾ ಜೊತೆಗೆ ಸಮ್ಮಿಶ್ರ ಸರ್ಕಾರ ಮಾಡಿದ್ರು. ಆದರೆ 2024ರಿಂದ ವಿರೋಧ ಪಕ್ಷದಲ್ಲಿದ್ದಾರೆ. ಈಗ 300 ಸೀಟುಗಳ ಪೈಕಿ 11 ಸೀಟ್ ಮಾತ್ರ ಇದೆ. ಉತ್ತರದಲ್ಲಿರೋ ರಂಗ್ಪುರ್ ಡಿವಿಷನ್ ಜಾತೀಯ ಪಾರ್ಟಿಯ ಅಡ್ಡ. ಅಲ್ಲಿ ಇವತ್ತಿಗೂ ಸರ್ವಾಧಿಕಾರಿ HM ಇರ್ಷಾದ್ ಹೆಸರೇ ಬ್ರ್ಯಾಂಡ್. ಒಂದು ವೇಳೆ ಬಾಂಗ್ಲಾ ಅತಂತ್ರ ಆದರೆ ಇವರ ಸೀಟುಗಳು ಕೂಡ ಪ್ರಮುಖ ಕಿಂಗ್ ಮೇಕರ್ ಆಗೋ ಚಾನ್ಸಸ್ ಇದೆ. ಭಾರತದ ಕಡು ವಿರೋಧಿಗಳೇನಲ್ಲ ಇವರು. ಇನ್ನು ಈ ಪಕ್ಷಗಳ ಜೊತೆಗೆ ಕೆಲ ಕಮ್ಯುನಿಸ್ಟ್ ಪಾರ್ಟಿಗಳು ಕೂಡ ಇವೆ. ಇವ್ರ ಜೊತೆಗೆ ಇಂಡಿಪೆಂಡೆಂಟ್ ಶಕ್ತಿಗಳು ಕೂಡ ಇದ್ದಾರೆ. ಹತ್ಯೆಗೀಡಾದ ಉಸ್ಮಾನ್ ಹದಿ ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿದ್ದ.
ಸೊ ಇವ್ರ ನಡುವೆನೆ ಎಲೆಕ್ಷನ್ ಇದೆ. ಈ ಸಲ ಬಾಂಗ್ಲಾದ ಚುನಾವಣೆ ಎಷ್ಟು ಅಸಹ್ಯವಾಗಿದೆ ಅಂದ್ರೆ ಅಲ್ಲಿ ಹೆಸರಿಗೆ ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣೆ ಆಗ್ತಾ ಇದ್ರು ಕೂಡ ಅತಿ ದೊಡ್ಡ ಪಾರ್ಟಿ ಶೇಖ್ ಹಸೀನಾರ ಅವಾಮಿ ಲೀಗ್ ಅದನ್ನ ಬ್ಯಾನ್ ಮಾಡಿದ್ದಾರೆ. ದೊಡ್ಡ ಶಕ್ತಿಯನ್ನ ಕಟ್ಟಿ ಹಾಕಿ ಬ್ಯಾನ್ ಮಾಡಿ ಎಲೆಕ್ಷನ್ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಎಲೆಕ್ಷನ್ ಅನ್ನ ಜಗತ್ತು ಪ್ರಶ್ನೆ ಮಾಡ್ತಾ ಇದೆ. ಅವಾಮಿ ಲೀಗ್ ಅಂತ ದೊಡ್ಡ ಪಾರ್ಟಿಯನ್ನ ಬ್ಯಾನ್ ಮಾಡಿ ಅದರ ಕಾರ್ಯಕರ್ತರಿಗೆ ವೋಟ್ ಮಾಡಕ್ ಬಿಡದೆ, ಸಮುದ್ರದಂತಿರೋ ಹಸೀನಾ ಬೆಂಬಲಿಗರಿಗೆ ನೀವು ವೋಟ್ ಮಾಡಕ್ ಅವಕಾಶನೇ ಕೊಡದೆ, ಅವ್ರ ಪಾರ್ಟಿನೇ ಇಲ್ಲ ಅಂದ್ರೆ ಅವ್ರು ಯಾರಿಗೆ ವೋಟ್ ಮಾಡ್ತಾರೆ? ಅವ್ರು ಓಟೆ ಮಾಡಿದ್ರೆ ಎಲೆಕ್ಷನ್ ಹೆಂಗಾಗುತ್ತೆ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಆದ್ರೆ ಯೂನಸ್ ಅಂಡ್ ಗ್ಯಾಂಗ್ ಸ್ವಲ್ಪವೂ ನಾಚಿಕೆ ಇಲ್ಲದೆ ಅವ್ರು ಚುನಾವಣೆಗೆ ಸ್ಪರ್ಧೆ ಮಾಡಂಗಿಲ್ಲ ಅಂತ ಬ್ಯಾನ್ ಘೋಷಿಸಿದೆ. ಮತದಾನದಿಂದ ಅವ್ರನ್ನ ಹೊರಗಿಟ್ಟಿದೆ. ಹಾಗಾಗಿನೇ ಬಾಂಗ್ಲಾ ಚುನಾವಣೆಯ ಲೆಜಿಟಿಮಸಿ ಬಗ್ಗೆನೆ, ಈ ಯೂನಸ್ ಸರ್ಕಾರದ ಆಕ್ಷನ್ಸ್ ಬಗ್ಗೆನೆ, ಅದರ ಕಾನೂನು ಮಾನ್ಯತೆ ಬಗ್ಗೆನೆ ಹಸೀನಾ ಆಗಾಗ ಪ್ರಶ್ನೆ ಮಾಡ್ತಾ ಇರ್ತಾರೆ. ಭಾರತದ ಕಥೆ ಏನು? ಸರಿ, ಅಮೆರಿಕ ಒಬ್ಬರನ್ನ ಬೆಂಬಲಿಸ್ತಾ ಇದೆ, ಚೈನಾ ಪಾಕ್ ಮಿತ್ರರಿದ್ದಾರೆ, ಆದ್ರೆ ಭಾರತದ ಸ್ಟೋರಿ ಏನು? ನಮ್ಮ ಅಡ್ಡೆಯಲ್ಲೇ ನಮಗೆ ಮಿತ್ರರಿಲ್ವಾ? ಈ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಉತ್ತರ ಇಂಟ್ರೆಸ್ಟಿಂಗ್. ಸದ್ಯ ಪ್ರತಿ ಚುನಾವಣೆ ಆದಾಗ ಭಾರತ ಶೇಖ್ ಹಸೀನಾ ಪರ ಇತ್ತು ಮತ್ತು ಅವರೇ ಆಯ್ಕೆ ಆಗಲಿ ಅಂತ ಬಯಸ್ತಾ ಇತ್ತು. ಅದು ಇಡೀ ಜಗತ್ತಿಗೆ ಗೊತ್ತಿದೆ. ಹಸೀನಾರನ್ನ ಭಾರತ ಯಾವುದೇ ಕಾರಣಕ್ಕೂ ನೋಯಿಸೋ ಕೆಲಸ ಮಾಡಿಲ್ಲ. ಅದು ಮೊನ್ನೆ ಕೂಡ ಸಾಬೀತಾಗಿದೆ. ಹಸೀನಾ ಅಧಿಕಾರದಲ್ಲಿದ್ದಾಗ ಆಕೆಯನ್ನ ರಾಣಿಯಂತೆ ಮೆರೆಸ್ತಿದ್ದ ಚೀನಾ ಅವರ ಅಧಿಕಾರ ಕಳ್ಕೊಂಡಾಗ ನೇರವಾಗಿ ಯೂನಸ್ಗೆ ಬೆಂಬಲ ಕೊಟ್ಟರು. ನಾವು ಸಂಬಂಧ ಮುಂದುವರಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಭಾರತ ಈ ವಿಚಾರದಲ್ಲಿ ಚೇಂಜ್ ಆಗಲಿಲ್ಲ. ಹಸೀನಾರನ್ನ ಕಾಪಾಡಿಕೊಂಡೇ ಬಂದಿದೆ. ಹಸೀನಾ ದೇಶ ಬಿಡೋ ಮೊದಲು ಕೆಲವೇ ನಿಮಿಷಗಳಿಗಿಂತ ಮುಂಚೆ ಭಾರತದ ಇಂಟೆಲಿಜೆನ್ಸ್ ಪ್ರಮುಖರೊಬ್ಬರಿಂದ ಹಸೀನಾಗೆ ಕಾಲ್ ಹೋಗಿತ್ತು. ಕೂಡ್ಲೇ ಬನ್ನಿ ಭಾರತಕ್ಕೆ, ಬಂದ್ರೆ ಉಳಿತೀರಾ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ. ವಿಮಾನ ಕೂಡ ರೆಡಿ ಇದೆ ಅಂತ. ಅದಾದ್ಮೇಲೂ ಕೂಡ ಭಾರತ ಹಸೀನಾ ಅವರಿಗೆ ಫೈಟರ್ ಜೆಟ್ಗಳ ಎಸ್ಕಾರ್ಟ್ ಕೊಟ್ಟು ಬೆಂಗಾವಲು ಕೊಟ್ಟು ಭಾರತಕ್ಕೆ ಕರ್ಕೊಂಡ್ಬಂದು ಆಶ್ರಯ ಕೊಟ್ಟಿತ್ತು. ಇನ್ನು ಹಸೀನಾಗೆ ಗಲ್ಲು ಶಿಕ್ಷೆ ಘೋಷಣೆಯಾಗಿದೆ. ಅಲ್ಲಿ ಅವ್ರನ್ನ ಕೊಡಿ, ಒಪ್ಪಿಸಿ ಅಂತ ಬಾಂಗ್ಲಾದ ಪುಂಡರ ಗುಂಪು ಕೇಳ್ತಾ ಇದೆ. ಆದ್ರೆ ಭಾರತ ಬಾಯಿನೇ ಬಿಡ್ತಾ ಇಲ್ಲ. ಸೈಲೆಂಟ್ ಆಗಿ ಇವತ್ತಿನವರೆಗೂ ಕೂಡ ಅವ್ರನ್ನ ಇಟ್ಕೊಂಡು ಸೇಫ್ ಗಾರ್ಡ್ ಮಾಡ್ತಾ ಇದೆ ಭಾರತ. ಜೊತೆಗೆ ಹೋಗಬೇಕೋ ಬಿಡುವ ಬಾಂಗ್ಲಾಗೆ ಅನ್ನೋದು ಹಸೀನಾ ಅವ್ರಿಗೆ ಬಿಟ್ಟಿರೋ ವಿಚಾರ. ಅವ್ರು ಡಿಸೈಡ್ ಮಾಡ್ತಾರೆ, ಬಿಡಿ ನಮಗೆ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಂಡಿದೆ. ಸೊ ಇಲ್ಲಿ ಹಸೀನಾರನ್ನ ಈಸಿಯಾಗಿ ಒಪ್ಪಿಸಲ್ಲ ಭಾರತ. ಬಾಂಗ್ಲಾ ಕೈಗೆ ಅನ್ನೋಕ್ಕಿಂತ ಹೆಚ್ಚಾಗಿ ಯೂನಸ್ ಅಂಡ್ ಗ್ಯಾಂಗ್ ಕೈಗೆ. ಇಲ್ಲಿ ಭಾರತಕ್ಕೆ ಬೇಕಾಗಿರೋದೇನು? ಬಾಂಗ್ಲಾ ಯಾವುದೇ ಕಾರಣಕ್ಕೂ ಮತ್ತೊಂದು ಪಾಕಿಸ್ತಾನ ಆಗಬಾರದು ಅನ್ನೋದೊಂದೇ ಭಾರತಕ್ಕಿರೋ ಆತಂಕ. ಹೀಗಾಗಿ ಹಸೀನಾ ಅವರ ಅವಾಮಿ ಲೀಗ್ ಪಾರ್ಟಿ ಪರವಾಗಿ ಭಾರತ ನಿಂತಿದೆ ಕೂಡ. ಆದ್ರೆ ಈಗ ಹಸೀನಾರ ಪಾರ್ಟಿಯನ್ನ ಚುನಾವಣೆ ನಡೆಸಕ್ಕೆ ಬಿಡಲ್ಲ ಅಂತ ಹೇಳಿ, ಕಂಟೆಸ್ಟೇ ಮಾಡಕ್ ಬಿಡಲ್ಲ ನಾವು ಅಂತ ಹೇಳಿ ಬ್ಯಾನ್ ಮಾಡಿದಾರಲ್ಲ ಯೂನಸ್ ಅಂಡ್ ಗ್ಯಾಂಗ್. ಹೀಗಾಗಿ ಅಲ್ಲಿ ಭಾರತಕ್ಕೆ ಟೆಸ್ಟೆಡ್ ಫ್ರೆಂಡ್ ಹುಡುಕೋದು ತುಂಬಾ ಕಷ್ಟ. ಈಗ ಕಣದಲ್ಲಿ ಇರೋರಲ್ಲಿ ಅಂತ ಸ್ಥಿತಿಗೆ ಭಾರತ ಈಗ ತಲುಪಿದೆ. ಹೀಗಾಗಿ ಒಂದು ಚುನಾವಣೆ ನಡೆದ್ರೆ ಅವಾಮಿ ಲೀಗ್ ಸೇರಿ ಅವ್ರಿಗೂ ಕೂಡ ಮುಕ್ತ ಅವಕಾಶ ಸಿಕ್ಕಿ ಚುನಾವಣೆ ನಡೀಬೇಕು. ಇಲ್ಲಾಂದ್ರೆ ಚುನಾವಣೆನೇ ನಡೀಬಾರದು ಶೆಡ್ಯೂಲ್ ಪ್ರಕಾರ. ಅದೇ ಭಾರತದ ಇಂಟ್ರೆಸ್ಟ್ ಈಗ ಸದ್ಯಕ್ಕೆ. ಯಾಕಂದ್ರೆ ಈ ಸಲ ಬಾಂಗ್ಲಾ ಕೈ ತಪ್ಪಿ ಹೋದ್ರೆ ಅದು ದಶಕಗಳ ಕಾಲ ಭಾರತವನ್ನ ಮಗ್ಗಲ ಮುಳ್ಳಾಗಿ ಕಾಡುತ್ತೆ. ಆಲ್ರೆಡಿ ಪಾಕ್ ಮತ್ತು ಬಾಂಗ್ಲಾ ಸೌದಿ ಜೊತೆ ಮಾಡ್ಕೊಂಡಂಗೆ ರಕ್ಷಣಾ ಒಪ್ಪಂದ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಒಂದು ಸಲ ಅವಕಾಶ ಕೊಟ್ಬಿಟ್ರೆ ನೆಕ್ಸ್ಟ್ ಸುದೀರ್ಘ ಅವಧಿಗೆ ಭಾರತವನ್ನ ಇದು ಈಸ್ಟ್ ನಿಂದಲೂ ಕೂಡ ಕಾಡಬಹುದು. ಹೀಗಾಗಿ ಭಾರತ ಏನ್ ಮಾಡ್ತಿದೆ ಅನ್ನೋದು ಸ್ಪಷ್ಟ ಇಲ್ಲ. ಆದ್ರೆ ಭಾರತ ಒಂಥರ ಇನ್ಶೂರೆನ್ಸ್ ಪಾಲಿಸಿ ರೀತಿಯಲ್ಲಿ ಖಲೀದಾ ಜಿಯಾ ಅವರು BNP ಪಾರ್ಟಿ, ಭಾರತ ವಿರೋಧಿ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ವಲ್ಲ ಅವಾಗ, ನಿಧಾನಕ್ಕೆ ಅವರೊಂದಿಗೆ ವಾರ್ಮ್ ಅಪ್ ಆಗ್ತಿರೋ ತರ ಕಾಣಿಸ್ತಾ ಇದೆ. ಪ್ರಧಾನಿ ಅವರ ಪೋಸ್ಟ್ ಅನ್ನ ನೋಡಿ, ಡಿಸೆಂಬರ್ 1ನೇ ತಾರೀಕು ಒಂದು ಪೋಸ್ಟ್ ಹಾಕಿದ್ರು. ಖಲೀದಾ ಜಿಯಾ ತುಂಬಾ ಹುಷಾರ್ ತಪ್ಪಿದಾಗ ಖುದ್ದು ಮೋದಿ ಪೋಸ್ಟ್ ಹಾಕಿದ್ರು. ಬೇಗಂ ಖಲೀದಾ ಜಿಯಾಗೆ ಏನೇನು ಬೇಕೋ ಎಲ್ಲ ಸಪೋರ್ಟ್ ಅನ್ನ ಭಾರತ ಕೊಡುತ್ತೆ, ಬೇಗ ಹುಷಾರಾಗ್ಲಿ ಅಂತ ಮೋದಿ ಪೋಸ್ಟ್ ಹಾಕಿದ್ರು. ಇದಕ್ಕೆ ಅವರ ಮಗ ಈಗ ಹೋಗ್ತಿದಾರಲ್ಲ ಲಂಡನ್ ನಿಂದ ತಾರಿಕ್ ರೆಹಮಾನ್ ಮತ್ತು BNP ಪಾರ್ಟಿ ಹರ್ಷ ವ್ಯಕ್ತಪಡಿಸಿದ್ರು. ಮೋದಿ ಅವರಿಗೆ ಧನ್ಯವಾದ ಹೇಳ್ತೀವಿ ಅಂತ ರಿಪ್ಲೈ ಮಾಡಿದ್ರು. ಸೊ ಇದರ ಅರ್ಥ, ಒಂದು ವೇಳೆ ಪೂರ್ತಿ ಕೈತಪ್ಪಿ ಹೋಗೋ ಸಿಚುವೇಶನ್ ಬಂದ್ರೆ ಪ್ಲಾನ್ ಬಿ ರೀತಿಯಲ್ಲಿ BNP ಪಾರ್ಟಿಯೊಂದಿಗೆ ಭಾರತ ವಾರ್ಮ್ ಅಪ್ ಆಗ್ತಾ ಇದೆಯಾ ಅನ್ನೋ ಲೆಕ್ಕಾಚಾರ ಇದೆ. ಒಟ್ಟಲ್ಲಿ ಬಾಂಗ್ಲಾ ಮೇಲಿರೋ ಪ್ರಭಾವ ಭಾರತ ಕಳ್ಕೋಬಾರ್ದು. ಇಲ್ಲಾಂದ್ರೆ ಹಿಂಗೆ ಬಿಟ್ರೆ ಅಲ್ಲಿ ಚೀನಾ, ಪಾಕಿಸ್ತಾನ, ಅಮೆರಿಕ ಎಲ್ಲರೂ ನುಗ್ಗಿ ಹರಿದು ತಿಂತಾರೆ ಬಾಂಗ್ಲಾವನ್ನ. 4,000 ಕಿಲೋಮೀಟರ್ ಗೊತ್ತಿಗೆ ಬಾರ್ಡರ್ ಶೇರ್ ಮಾಡ್ತಾರೆ. ಎಲ್ಲ ನಮ್ಮ ದೇಶಕ್ಕೆ ನುಗ್ಗು ಬಿಡ್ತಾರೆ. ಈ ಮಯನ್ಮಾರ್ ತರ ಅಸ್ಥಿರ ಆಗ್ಬಿಡ್ತು ಬಾಂಗ್ಲಾ ಫುಲ್ ಅಂತ ಹೇಳಿದ್ರೆ, ಕಂಟ್ರೋಲ್ ತಪ್ತು ಅಂದ್ರೆ ಕೋಟ್ಯಂತರ ಜನ ನುಗ್ಗು ಬಿಡ್ತಾರೆ ಈಗ ಭಾರತಕ್ಕೆ. ನಾರ್ತ್ ಈಸ್ಟ್ ನಲ್ಲಿ ದೊಡ್ಡ ಸಮಸ್ಯೆ ನಮಗಿದು. 1971 ವಾರ್ ಆಗಿದ್ದು ಕೂಡ ವಲಸಿಗ ಸಮಸ್ಯೆಯಿಂದ ಮತ್ತಿನ್ನೊಂದು ಯುದ್ಧ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ಬೋದು ನಮಗೆ ಅಲ್ಲಿ. ಜೊತೆಗೆ ಚೀನಾ, ಪಾಕಿಸ್ತಾನ, ಅಮೆರಿಕ ಎಲ್ಲ ನುಗ್ಗಿದ್ರು ಅಂತ ಹೇಳಿದ್ರೆ ನಮ್ಮ ರೀಜನಲ್ ಇಂಟ್ರೆಸ್ಟ್ಗೂ ಕೂಡ, ಪ್ರಾದೇಶಿಕವಾಗಿ ನಮ್ಮ ಸಾರ್ವಭೌಮತ್ವಕ್ಕೂ ಕೂಡ, ಇಡೀ ಬಂಗಾಳ ಕೊಲ್ಲಿಯಲ್ಲಿ ನಮ್ಮ ಸುಪ್ರೀಮಸಿ ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ಚಾಲೆಂಜಸ್ ಎದುರಾಗುತ್ತೆ. ಹೀಗಾಗಿ ಈ ಬೆಳವಣಿಗೆಗಳಿದೆಯಲ್ಲ ಮುಂದಿನ ಕೆಲ ದಿನಗಳು ಬಾಂಗ್ಲಾ ಪಾಲಿಗೆ ಅತ್ಯಂತ ಸೂಕ್ಷ್ಮ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಲುಪಿಸ್ತಾನೆ ಇದೀವಿ, ಮುಂದೆ ಕೂಡ ತಲುಪಿಸ್ತಾ ಹೋಗ್ತೀವಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಇದೆಯಲ್ಲ, ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.